ಮಾತಿನಲ್ಲೇ ಪರಿಸರ ಪ್ರೇಮ ಮೆರೆಯುವವರ ನಡುವೆ ಇಲ್ಲೊಬ್ಬ ವೈದ್ಯರು ಕೃತಿಯಲ್ಲಿ ಕಾಡು ಬೆಳೆಸಿ ಮಾದರಿಯಾಗಿದ್ದಾರೆ. ಗದಗದ ಖ್ಯಾತ ದಂತವೈದ್ಯರೊಬ್ಬರು ತಮ್ಮ 10 ಎಕರೆ ಜಮೀನನ್ನು ದಟ್ಟ ಅರಣ್ಯವನ್ನಾಗಿ ಪರಿವರ್ತಿಸಿ ಬರೋಬ್ಬರಿ 15,000 ಮರಗಳನ್ನು ಬೆಳೆಸಿ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಇದು ಗದಗದ ಹುಯಿಲಗೋಳ ಗ್ರಾಮದ ಬಳಿ ಇರುವ ಹಸಿರುವನ. ಈ ಕಾಡಿನ ಸೃಷ್ಟಿಕರ್ತ ದಂತವೈದ್ಯ ಡಾಕ್ಟರ್ ಪ್ರದೀಪ್ ಉಗಲಾಟದ. 2016ರಲ್ಲಿ ಬಂಜರು ಭೂಮಿಯಲ್ಲಿ ಕಾಡು ಬೆಳೆಸುವ ಇವರ ಕನಸಿಗೆ ಆರಂಭದಲ್ಲಿ ಮನೆಯವರಿಂದಲೇ ವಿರೋಧ ವ್ಯಕ್ತವಾಗಿತ್ತು. ಆದರೆ ಧೃತಿಗೆಡದ ಡಾಕ್ಟರ್ ಇಂದು 10 ಎಕರೆ ಭೂಮಿಯಲ್ಲಿ ಶ್ರೀಗಂಧ, ಹೆಬ್ಬೇವು, ಮಹಾಗನಿ ಸೇರಿದಂತೆ 150ಕ್ಕೂ ಹೆಚ್ಚು ತಳಿಯ ಮರಗಳನ್ನು ಬೆಳೆಸಿ ಅಚ್ಚರಿ ಮೂಡಿಸಿದ್ದಾರೆ. ಈ ಕಾಡಿನ ಮತ್ತೊಂದು ವಿಶೇಷವೆಂದರೆ ಇಲ್ಲಿನ 20% ಮರಗಳು ಪಕ್ಷಿಗಳು ತಂದ ಬೀಜಗಳಿಂದ ನೈಸರ್ಗಿಕವಾಗಿಯೇ ಬೆಳೆದಿವೆ. ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯದೆ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ವನ ಸೃಷ್ಟಿಸಿರುವ ಡಾಕ್ಟರ್ ಪ್ರದೀಪ್ ಅವರ ನಿಸ್ವಾರ್ಥ ಸೇವೆಗೆ ಇಂದು ಇಡೀ ಗದಗ ಜಿಲ್ಲೆಯ ಜನ ಹೆಮ್ಮೆ ಪಡುತ್ತಿದ್ದಾರೆ. ದೂರದರ್ಶನದೊಂದಿಗೆ ಡಾಕ್ಟರ್ ಪ್ರದೀಪ್ ಉಗಲಾಟದ ಯಾವುದೇ ಆದಾಯದ ನಿರೀಕ್ಷೆ ಇಲ್ಲದೆ ಕೇವಲ ಮನಸ್ಸಿನ ಸಂತೋಷ ಮತ್ತು ಪರಿಸರ ಸಮತೋಲನಕ್ಕಾಗಿ ಈ ಕಾಡು ಬೆಳೆಸುತ್ತಿದ್ದೇನೆ. ಇಲ್ಲಿ ಸಿಗುವ ಹೇರಳ ಆಮ್ಲಜನಕ ಮಾನವ ಕುಲಕ್ಕೆ ನಾವು ನೀಡುವ ಅತಿ ದೊಡ್ಡ ಕೊಡುಗೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅರಣ್ಯ ನಾಶ ಸಾಕಷ್ಟು ನಡೀತಾ ಇರೋದ್ರಿಂದ ಇದು ನಂದು ಒಂದು ಅರಣ್ಯ ಬೆಳೆಸ್ಬೇಕನ್ನೋ ನಿಟ್ಟಿನೊಳಗೆ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಅರಣ್ಯದ ಲಾಭ ಅಂತೂ ಎಲ್ಲರಿಗೂ ಗೊತ್ತದ. ಅರಣ್ಯದಿಂದ ನಮಗೆ ಪ್ಯೂರ್ ಆಕ್ಸಿಜನ್ ಸಿಗ್ತೈತಿ. ಒಂದು ವಾತಾವರಣ ಸಮತೋಲನ ಕಾದು ಒಂದು ಕಾರಣಕ್ಕೆ ನಾನು ಅರಣ್ಯೀಕರಣಕ್ಕೆ ಕೈ ಹಾಕಿದೆ. ಕಳೆದ 10 ವರ್ಷದಿಂದ ಇಲ್ಲಿ ಜೀವ ವೈವಿಧ್ಯತೆ ಒಂದು ದಶಕದ ಜೀವ ವೈವಿಧ್ಯತೆಯನ್ನು ನಾವು ಇಲ್ಲಿ ಕಾಣ್ಬೋದು. ಪತ್ನಿ ನೀಲಾಂಬಿಕಾ ಉಗಲಾಟದ ಆರಂಭದಲ್ಲಿ ಮನೆಯವರ ವಿರೋಧವಿದ್ದರೂ ಇಂದು ಜೀವ ಸಂಕುಲಕ್ಕೆ ಒಳಿತು ಮಾಡುವ ಉದ್ದೇಶದಿಂದ ಈ ಕಾರ್ಯ ಮಾಡಿದ್ದೇವೆ ಎಂಬ ಹೆಮ್ಮೆ ಇದೆ ಎಂದರು. ಆಮೇಲೆ ನಾವು ಯಾವುದೇ ಸರ್ಕಾರದಿಂದ ಯಾವುದೇ ಇದನ್ನ ನಾವು ಸವಲತ್ತುಗಳನ್ನ ತಗೊಂಡಿಲ್ಲ. ಅವ್ರದ ತಮ್ಮ ಸ್ವಂತ ಶ್ರಮದಿಂದನ ಇದನ್ನ ಮಾಡ್ಯಾರ. ಆಮೇಲೆ ನಮ್ಗೆ ಎಲ್ಲ ತರದಿಂದನೂ ನಾವು ಯಾವುದೇ ನಿರೀಕ್ಷೆ ಇಲ್ಲದೆ ಇದು ಒಂದು ಇದನ್ನ ಕಾಡನ್ನಾಗಿ ಮಾಡೀವಿ. ಯಾವುದೇ ತರ ನಮ್ದು ಇದನ್ನಿಲ್ಲ. ಇದು ಒಂದು ಸಮಾಜಕ್ಕೆ ಉಡುಗೊರೆ ಆಗಿ ಕೊಡ್ಬೇಕನ್ನೋದ ಒಂದು ಇದು ನಮ್ದು ಅಪೇಕ್ಷೆ ಆಗೈತಿ. ಪುತ್ರ ಸುಶಾಂತ್ ಉಗಲಾಟದ ಕೂಡ ತಂದೆಯ ಈ ಹಸಿರು ಹಾದಿಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಬೇಸಿಗೆ ಬಿಸಿಲಿನ ಬೇಗೆಯಿಂದ ದಣಿದು ಬರುವ ಜನರಿಗೆ ಈ ಕಾಡು ತಂಪು ನೀಡುವ ವಿಶ್ರಾಂತಿ ತಾಣವಾಗಿದೆ. ತಂದೆಯ ಈ ಕಾರ್ಯವನ್ನು ತಾವು ಮುನ್ನಡೆಸುವುದಾಗಿ ತಿಳಿಸಿದರು. ಅವರ ಪ್ರಯತ್ನ ಬಿಡಲಿಲ್ಲ. ಅವ್ರು ಮಾಡ್ಕೊಂತ ಬಂದ್ರು. ಫಸ್ಟಿಗೆ ನಾವೆಲ್ಲ ಕಪ್ಪದ ಗುಡ್ಡಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಜಲಶಂಕರಿ ಹಂಗೆಲ್ಲ ಅಡ್ಯಾಡ್ತಿದ್ವಿ. ಈಗ ಇದು ಆಗಿದ್ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲರೂ ಅವ್ರ ಅಂತಾರ, ಇಲ್ಲೇ ನಿಮ್ಮ ಹೊಲಕ್ಕೆ ಹೋಗೋಣ, ಇಲ್ಲೇ ಕುಂದ್ರನ ಅಂತಂತಂದು ಸಂಡೇಕೊಮ್ಮೆ ಒಟ್ಟು ಎಲ್ಲರೂ ಫ್ರೀ ಇದ್ದಾಗ ಒಮ್ಮೆ ಬಂದು ಇಲ್ಲೇ ಮಧ್ಯಾಹ್ನ ಊಟ ಮಾಡೋದು, ಸಂಜೆ ಮಠ ಇಲ್ಲೇ ಇರೋದು, ಎಲ್ಲರೂ ಇಲ್ಲೇ ಬಂದು ಕುಂದಿರ್ತಾರ. ಅವರು ಖುಷಿ ಪಡ್ತಾರ, ನಿಮ್ಮ ಪಪ್ಪ ಹಿಂಗೆ ಮಾಡ್ತಾರ ಅಂತಂತಂದು. ಸ್ಥಳೀಯ ನಿವಾಸಿ ಪ್ರವೀಣಾ ಮಾಂತ ಬೇಸಿಗೆ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಈ ಕಾಡು ನಮಗೆ ವರದಾನವಾಗಿದೆ. ವೈದ್ಯ ಕುಟುಂಬದ ಈ ನಿಸ್ವಾರ್ಥ ಸೇವೆ ಪರಿಸರಕ್ಕೆ ಅತಿ ದೊಡ್ಡ ಕೊಡುಗೆ ಎಂದು ಅಭಿಪ್ರಾಯಪಟ್ಟರು. ಅವ್ರ ವಿಚಾರ ತುಂಬಾ ಒಳ್ಳೇದು. ಯಾಕಂದ್ರೆ ಅವ್ರು ನಾವು ಅವಾಗ ಬಂದಿರ್ತೀವಿ ಇಲ್ಲಿ ಏನು ಇದಕ್ಕೆ ಕಾಡಿಗೆ. ನಿಜವಾಗ್ಲೂ ವಾತಾವರಣ ಭಾರಿ ಸೂಪರ್ ಆಗಿರುತ್ತೆ. ಗಾಳಿನೂ ಹಂಗೆ ಗಾಳಿ ವಾತಾವರಣ. ಆದರೆ ಅವರು ಇಲ್ಲಿ ಯಾವುದೇ ರೀತಿ ಬೋರು ಹಾಕ್ಸಿಲ್ಲ, ಏನೂ ಇಲ್ಲ, ಗೊಬ್ಬರನೂ ಹಾಕಲ್ಲ. ತಾವ ಈ ಒಂದು ಗಿಡ ಮರಗಳು ಭಾರಿ ಬೆಳೆದವು. ದೊಡ್ಡ ಮರಗಳು ಬೆಳೆದಿಂತಾವು, ಹುಲ್ಗಾವಲು ಅದಾವು, ಅನೇಕ ಸಸಿಗಳದಾವು. ನಿಜವಾಗ್ಲೂ ಇದೊಂದು ಜಾಗ ನೋಡಕ್ಕೆ ಖುಷಿ ಅನ್ಸುತ್ತೆ. ಒಟ್ಟಿನಲ್ಲಿ ಪರಿಸರ ಮಾಲಿನ್ಯ ತಡೆಗಟ್ಟಲು ಇಂತಹ ವನಗಳು ಮನುಕುಲಕ್ಕೆ ಅಗತ್ಯವಾಗಿದ್ದು, ಡಾಕ್ಟರ್ ಪ್ರದೀಪ್ ಉಗಲಾಟದ ಅವರ ಈ ಕಾಡು ಕೃಷಿ ನಮ್ಮೆಲ್ಲರಿಗೆ ಮಾದರಿಯಾಗಿದೆ. ಇವರ ಈ ಹಸಿರು ಪ್ರೀತಿ ಮತ್ತಷ್ಟು ಜನರಿಗೆ ಪ್ರೇರಣೆಯಾಗಲಿ ಎಂಬುವುದೇ ನಮ್ಮ ಆಶಯ.